ಭಕ್ತರನ್ನು ಗಂಟನಿಂದ ಎಚ್ಚರಿಸುವ ನಿನ್ನ ಮಾಯಾಜಾಲವನ್ನು ನಾನೇನು ಅರಿತನೊಂದು ಮುಕುಂದ. ನೀನು ಬಹುಕಪಟಿ, ಬಹುಪಕ್ಷಪಾತಿ, ಅದರಲ್ಲಿಯೂ ಈ ಪಾಂಡವರೆಂದರೆ ನಿನಗೆ ಬಲು ಮಮತೆ. ಈಗಿರುವಾಗ ನಾವು ನಿನ್ನೊಡನೆ ಬೆಳೆಯಲು ಸಾಧ್ಯವೇ? ಅದು ಎಂದಿಗೂ ಸಾಧ್ಯವಿಲ್ಲ ಮುಕುಂದ. ಈ ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡಲು ವಚನವಿಟ್ಟಿರುವೆ. ವಚನ ಪ್ರಶ್ನಾಗಬೇಕು. ಬಾಬಾ ಆಡಿದ ಮಾತನ್ನು ಎಂದಿಗೂ ಮರೆಯತಕ್ಕೆ ಬರಲ್ಲ. ನಡೆ ಬಾಬಾ. ಕೃಷ್ಣ, ತುಚ್ಛ ಮನೋಭಾವಗಳು ಉಚ್ಚರಿಸುತ್ತಿದ್ದೇನೆ. ಎಚ್ಚರ. ನಡೆ ಬಾಬಾ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿಶೇಷನು ಭಗವಾನ್ ವಾಸುದೇವನು ನನ್ನ ಪ್ರಾಣ ಸಮಾನ ಬಂಧುವೂ ಆದ ಶ್ರೀಕೃಷ್ಣ ಪರಮಾತ್ಮನು ನನ್ನ ಪಕ್ಷವನ್ನು ವಹಿಸಿದನು. ಈಗ ನನ್ನ ಭಾರತ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ವಾಸುದೇವ, ಎಂತ ಕಾರ್ಯವನ್ನು ಮಾಡಿದೆ. ಸ್ವಹಾಸ್ತದಿಂದ ಪರಾಜಯಕ್ಕೆ ಅಪವನ್ನು ಕೊಟ್ಟಿಲ್ಲ. ಹರಿತವಾದ ಕಟ್ಟವನ್ನು ಸುಟ್ಟಿ ವರೆಯನ್ನು ಆಶ್ರಯಿಸುವ ಮಂದಮತಿಗಳಂತೆ ಅಣ್ಣ ಬಲರಾಮ ಸಹಿತ ಅಣ್ಣ ದುರಂತರಾಗಿ ಬೆರೆಯುವ ಬಲರಾಮ ಸಹಿತ ಯಾವ ವಿಷಯಗಳನ್ನು ಕೇಳಿಕೊಳ್ಳಿ ನೀರಷ್ಟು ವಿನಾಯನಾದ ನನ್ನನ್ನು ಕೇಳಿಕೊಳ್ಳಿಲ್ಲ. ಪರಮಾತ್ಮ, ನಾನು ಜಯವನ್ನು ಬಯಸಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗ, ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸಿ ನಿನ್ನೆ ವರದ ಹಸ್ತವು ನನ್ನ ರಶಾಶ್ವಗಳ 6 ಋಷಿಗಳು ನಡೆಯಲಿ. ಆಗ ನಾನು ನೋಡುವೆನೋ, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಡೆಯುವುದನ್ನು, ನಿಯತಿಯ ವೃಕ್ಷದಲ್ಲಿ ಪುಣ್ಯವು ಪ್ರತಿಷ್ಠಾಪನೆಯಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನ ಇಷ್ಟನ್ನು ಕೊಂಡಾಡುವಿಲ್ಲ. ಅಂತ ದೈವದ ಮಹಿಮೆ ನನ್ನಲ್ಲಿ ಏನಿರುವುದು. ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲವೇ.